ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಅಧ್ಯಾಯ ಸಂಖ್ಯೆ 7 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು 3ನೇ ಪ್ರಶ್ನೆ ಸ್ನೇಹಿತರೆ. ಇದು 6 ಅಂಕದ ಪ್ರಶ್ನೆ. ಇದು ವೆಚ್ಚದ ವಿಧಾನವನ್ನು ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಆಲ್ರೆಡಿ ಇದಕ್ಕಿಂತ ಮೊದಲ 2 ಕ್ವಶನ್ಸ್ಗಳನ್ನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿರುವಂಥದ್ದು. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು 1ನೇ ಕ್ವಶನ್ಸ್ ಯಾವುದು ಅಂತಂದರೆ ಏನಂತಂದರೆ ಸಮಗ್ರ ಅರ್ಥಶಾಸ್ತ್ರದ ಅನ್ಯನ್ಯತೆಗಳು ಅಂಥೇಳಿ. ಹೌದಾ, ಅದನ್ನು ನಿಮಗೆ ಆಲ್ರೆಡಿ ಫಸ್ಟು ಅದನ್ನು ಅಪ್ಲೋಡ್ ಮಾಡಿದ್ದೀನಿ 6 ಮಾರ್ಕ್ಸ್ನಲ್ಲಿ. ಅದಾದ ನಂತರ ಏನಾಗಿದೆ ಅಂತಂದರೆ 3 ವಿಧಾನಗಳು ನಿನ್ನಿಂದ ಒಂದು ವಿಡಿಯೋನಲ್ಲಿ ಅದೇ ಇದೆ. ಹೌದಾ, 3 ವಿಧಾನಗಳಿಂದ ನಾವು ಆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರನ ಮಾಡುವಂಥದ್ದು. ಅದು 3 ಕೂಡ ಒಂದೇ ರೀತಿಯಾದಂಥ ಒಂದು ಆನ್ಸರನ್ನು ಬರುತ್ತೆ ಅಂತ ಅನ್ನುವಂಥದ್ದು. ಅದು ಒಂದು ಸಂಖ್ಯಾತ್ಮಕ ವಿಧಾನದಿಂದ ಅದನ್ನು ವಿಶ್ಲೇಷಣೆ ಮಾಡಿರುವಂಥದ್ದು. ಹೌದಾ, ಅದಾದ ನಂತರ ಇದು 3ನೇ ಪ್ರಶ್ನೆ ಇಂಪಾರ್ಟೆಂಟು ವಿದ್ಯಾರ್ಥಿಗಳು. ಹಾಗಾದರೆ ಇದು ಎನ್ಯುವಲ್ ಎಕ್ಸಾಮಿಗೆ ಬರುತ್ತೇನಾ ಅಂತಂದರೆ ಬರ್ಬೋದು ಇದು. ಯಾಕಂತಂದರೆ ಎಕ್ಸಾಮ್ 2 ನಿಮ್ಗೆ ಗೊತ್ತಿದೆ, ಸಾಕಷ್ಟು ಬದಲಾವಣೆಗಳನ್ನಾಗಿದೆ. ಹಾಗಾಗಿ ಬರ್ಬೋದು ಅನ್ನುವಂಥ ಒಂದು ಇದು ಇದೆ. ಭಾಳ ಸಿಂಪಲ್ ಆಗಿದೆ ವಿದ್ಯಾರ್ಥಿಗಳು. ಇದನ್ನು ಈಸಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯಂಥ ಗೊಂದಲ ಇಲ್ಲ, ನೆನಪಿರಲಿ ನಿಮಗೆ. ಹಾಗಾಗಿ ನಾವು ಕಂಟೆಂಟನ್ನು ನಾವು ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲೇದಾಗಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು ನಿಮಗಂತೂ ಗೊತ್ತಿದೆ. ಹೌದಾ, ಅದಕ್ಕೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರಿ ಪ್ರಥಮ ಬಾರಿಗೆ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ, ನಿಮ್ಮ ಸೀನಿಯರ್ಸು ಮತ್ತು ಜೂನಿಯರ್ಸ್ ಇರಲಿ, ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಜೂನಿಯರ್ಸ್ಗೆ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಇದನ್ನು ಕೊಡೋದ್ರಿಂದಾಗಿ ನಾನು ಕೂಡ ಅವರಿಗೋಸ್ಕರ ಫಸ್ಟ್ ಇಯರ್ಗೋಸ್ಕರನೂ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಲ್ರೆಡಿ ಅವರಿಗೆ 3 ಚಾಪ್ಟರ್ಸ್ ಮೇಲ್ಗಡೆ ಆಗಿದೆ, 4ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ಹೌದಾ, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಮುಂದಿನ ದಿನದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ಒಟ್ಟಿಗೆ ಅಂತಂದರೆ ಸ್ವಲ್ಪ ನನಗೂ ಶೆಡ್ಯೂಲ್ ಟೈಟ್ ಇದೆ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಹೌದಾ, ಇವಾಗ ಕನ್ನಡ ಮೀಡಿಯಮ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಂಗ್ಲೀಷ್ ಮೀಡಿಯಮ್ನ ತೊಗೊಳ್ತೀನಿ. ಸರಿನಾ? ಓಕೆ. ಇವಾಗ ನೋಡಿ ಸ್ನೇಹಿತರೆ, ನಾನು ಕಂಟೆಂಟಿಗೆ ಮೂವ್ ಆಗಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದೊಂದು ಕಂಟೆಂಟನ್ನು ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಎಸ್, ಇಲ್ಲಿ ನೋಡಿ. ವೆಚ್ಚದ ವಿಧಾನವನ್ನು ಮಾಪನ ಮಾಡುವಂಥ ಒಂದು ವಿಧಾನ. GDPನ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಹಾಗಾಗಿ ಒಂದೊಂದಾಗಿ ನಾವು ಕಾನ್ಸೆಪ್ಟನ್ನ ತಿಳ್ಕೊಂಡು ಬರೋಣ. ಮೊದಲೇದಾಗಿ ಇದನ್ನು ನಾನು ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ. ಮೊದಲೇದು GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನ. ಹೌದಾ, ಒಂದು ವರ್ಷದ ಅವಧಿಯಲ್ಲಿ ದೇಶವು ಅಂತಿಮವಾಗಿ ಮಾಡಿದ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದಾ, ಇಲ್ಲಿ ಇದೆ ನೋಡಿ, ಮಾಡಿದ ಅಂತ ಆಗಬೇಕು. ಹೌದಾ, ಮಾಡಿದ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಮಡಿದ ಅಂತಾಗಿದೆ ಸ್ನೇಹಿತರೆ. ಎಸ್, ಮಡಿದ ಅಂತಾಗಿದೆ, ಮಾಡಿದ ಅಂತ ಮಾಡ್ಕೊಳ್ಳಿ. ಓಕೆ, ಎಸ್. ಮಾಡಿದ ಎಲ್ಲ ವೆಚ್ಚಗಳ ಒಟ್ಟು ಮೊತ್ತವನ್ನು ಲೆಕ್ಕ ಹಾಕುವ ಮೂಲಕ GDPಯನ್ನು ಮಾಪನ ಮಾಡುವ ವಿಧಾನವನ್ನು ವೆಚ್ಚದ ವಿಧಾನ ಎನ್ನುತ್ತೇವೆ. ನೋಡಿ, ಇದನ್ನೇ ಏನಂತ ಕರಿತಾ ಇದ್ದೀವಿ ಅಂದರೆ, ಒಂದು ನಿರ್ದಿಷ್ಟವಾದಂಥ ಅವಧಿ ಇರುತ್ತೆ. ಆ ಅವಧಿ ಒಳಗೆ ಒಂದು ದೇಶನ ಅಂತಂದರೆ ಅಂತಿಮವಾಗಿ ಉತ್ಪಾದನೆ ಮಾಡಿರುವಂಥ ಒಂದು ವಸ್ತುಗಳು, ಆ ವಸ್ತುಗಳ ಮೇಲೆ ಮಾಡಿರುವಂಥ ಒಟ್ಟು ಖರ್ಚುಗಳು. ಹೌದಾ, ಆ ಲೆಕ್ಕವನ್ನು ಹಾಕುವಂಥ ಒಂದು ಇದಕ್ಕೆ ನಾವು ಇವತ್ತೇನು ಕರಿತಾ ಇದ್ದೀವಿ, ವೆಚ್ಚದ ವಿಧಾನ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ನೆನಪಿರಲಿ ಇಲ್ಲಿ. ಈಗ ನೆಕ್ಸ್ಟ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಉದ್ಯಮ ಘಟಕ ಐ ಅಂತಂದ್ರೆ ನೀವು ಇಂಟ್ರೆಸ್ಟ್ ಅಂತ ಅನ್ಕೊಂಡು ಬಿಡ್ತೀರಿ ಸಡನ್ ಆಗಿ. ಹೌದಾ, ಐ ಅಂತಂದರೆ ಇಂಟ್ರೆಸ್ಟ್ ಅಂತ ಬರುತ್ತೆ. ಇಲ್ಲಿ ಹಾಗೆ ಅನ್ಕೊಂಡಿಲ್ಲ ಸ್ನೇಹಿತರೆ. ಐ ಅಂದರೆ ಇಲ್ಲಿ ಒಂದು ಉದ್ಯಮ ಘಟಕ. ನೋಡಿ, ನೆನ್ಪಿಟ್ಕೊಂಡು. ಕೆಲವು ಸಲ I = 1 ಅಂತ ಬರುತ್ತೆ, ನೆನಪಿರಲಿ ನಿಮಗೆ. ಹೌದಾ, N ಅಂತ ಬರುತ್ತೆ. N ಅಂದರೆ N ಸಂಖ್ಯೆಗಳವರೆಗೆ ಅಂತ ಅರ್ಥ ಕೊಡುತ್ತೆ. ಕ್ಯಾಪಿಟಲ್ N ಅಂತಲೂ ಕೂಡ ಬಂದಿದೆ ಮುಂದಿನ ಇದರಲ್ಲಿ. ಹೌದಾ, N ಅಂದರೆ N ಘಟಕಗಳವರೆಗೆ ಅಂತ ಅರ್ಥ. ಇಲ್ಲಿ ಸ್ಮಾಲ್ I ಅಂತಂದರೆ ನೀವು ನೆನಪಿಟ್ಕೊಂಡ್ರೆ ಒಂದು ಉದ್ಯಮ ಘಟಕ ಅಂತ. ಈ ಥರ ಆದಂಥ ಒಂದು ನಾವು ಉಲ್ಲೇಖಗಳನ್ನು ತೆಗೆದುಕೊಂಡಿದ್ವಿ. ಹೌದಾ, ನೋಡಿ, ಈ ಕೆಳಗಿನ ಅಂತಿಮ ವೆಚ್ಚವನ್ನು ಮಾಡಬಹುದು. ಹೇಗೆ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ GDPಯನ್ನು ನೀವು ಲೆಕ್ಕಾಚಾರ ಮಾಡಬೇಕಾದ್ರೆ ನಿಮಗೆ ಸಿಂಪಲ್ ಆಗಿ ನಿಮಗೆ ಹೇಳಿರ್ತೀನಿ ನಾನು. ಇಲ್ಲಿ ನೋಡಿ, ಈ GDP ಅಂತಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಟ್ಟು ದೇಶೀಯ ಉತ್ಪನ್ನ ಒಳಗೆ CI ಪ್ಲಸ್ ಹೌದಾ CI+G ಪ್ಲಸ್ X - M ಅಂತ ಬರುತ್ತೆ. X - M ಆರ್ ನೆಟ್ X ಅಂತ ನೋಡಿ ಸ್ನೇಹಿತರೆ. ಇದು ಇಷ್ಟನ್ನು ಮಾಡಬೇಕು. ಅದರೊಳಗೆ ಮುಂದೆ ಏನಾಗುತ್ತೆ, ಬೇಕಂತ ಏನು ಮಾಡ್ತಾನೆ, ಇಲ್ಲಿ ಮುಂದೆ ಚೇಂಜ್ ಮಾಡಿದ್ದಾನೆ. ಇದಕ್ಕೆ CI ಅಂತ ತೊಗೊಂಡಿವಿ, I ಅಂತ ಸ್ಮಾಲ್ ಐಗಳು ಇವೆಲ್ಲ. GI ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲೇನಾಗ್ತದೆ, NI ಅಂತ ಅಥವಾ ನೆಟ್ ಎಕ್ಸ್ ಅಂತಂದ್ರೆ ಏನು ರೀ, NX ಅಂತಂದ್ರೆ ಏನು ತೊಗೋತೀವಲ್ಲ, ಅದನ್ನೇ NX ಅಂತ ತೊಗೋತೀವಿ. ಎಕ್ಸ್ಪೋರ್ಟ್ ಜಾಸ್ತಿ ಇರಬೇಕು, ಇಂಪೋರ್ಟ್ ಕಡಿಮೆ ಇರಬೇಕು ಅಂತ ಅರ್ಥ ಇದ್ರದ್ದು. ಇಲ್ಲಿ ನೋಡಿ ಸ್ನೇಹಿತರೆ.
ಸೊ ಎರಡನೇ ಪಾಯಿಂಟು. ಸೊ ಉದ್ಯಮ ಘಟಕ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೇಲೆ ಕುಟುಂಬಗಳು ನೋಡಿ, ಕುಟುಂಬಗಳ ಮತ್ತು ಉದ್ಯಮಗಳು ಮಾಡಿದ ಅಂತಿಮ ವೆಚ್ಚವನ್ನು CI ಆಗಿರಲಿ ಅಂತ, ಅಂದರೆ ಅನುಭೋಗ. ಸೊ ಯಾವುದು ಒಂದು ಪ್ರೈವೇಟ್ ಸಂಘ ಸಂಸ್ಥೆಗಳಾಗಿರ್ಬೋದು, ಉದ್ಯಮ ಘಟಕಗಳಾಗಿರ್ಬೋದು, ಮತ್ತು ಕುಟುಂಬ ವಲಯ ಆಗಿರ್ಬೋದು. ಇವರು ಏನು ಒಟ್ಟಾರೆಯಾಗಿ ಅಂತಿಮ ಸರಕು ಮೇಲೆ ಏನು ಅನುಭೋಗದ ಮೇಲೆ ಏನು ವೆಚ್ಚ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು CI ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಸೊ ಉದ್ಯಮ ಘಟಕ ಉತ್ಪಾದಿಸಿದ ಬಂಡವಾಳ ಸರಕುಗಳ ಮೇಲೆ ಇತರ ಉದ್ಯಮ ಘಟಕಗಳ ಅಂತಿಮ ಹೂಡಿಕೆ ವೆಚ್ಚ ನೋಡಿ. ಐ ಅಂದರೆ ಕ್ಯಾಪಿಟಲ್ ಐ. ಸೊ ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಐ ಅಂತಿದೆ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್, ಉದ್ಯಮ ಘಟಕ ಉತ್ಪಾದಿಸಿದ ಸರಕು ಸೇವೆಗಳ ಮೇಲೆ ಸರ್ಕಾರ ಮಾಡುವ ಅಂತಿಮ ಅನುಭೋಗ ಮತ್ತು ಹೂಡಿಕೆ ವೆಚ್ಚ ಅಂತ ಕರಿತಾ ಇದ್ದೀವಿ. ಅಂದರೆ ಏನು, ಸರ್ಕಾರ ಏನು ಮಾಡ್ತಾ ಇದೆಯಲ್ಲ, ಸೊ ಒಂದು ಉದ್ಯಮ ಘಟಕ ಏನು ಉತ್ಪಾದನೆ ಮಾಡ್ತದಲ್ರಿ, ಆ ಉತ್ಪಾದನೆ ಮಾಡಿರುವಂಥ ಇದ್ರ ಮೇಲೆ ಸರಕು ಮತ್ತು ಸೇವೆಗಳ ಮೇಲೆ ಸರ್ಕಾರ ಒಂದು ತನ್ನದೇ ಆದಂಥ ಒಂದಿಷ್ಟು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗುತ್ತೆ. ಆ ಖರ್ಚು ವೆಚ್ಚಗಳನ್ನೇ ಇಲ್ಲಿ ನಾವು GI ಅಂತ ತೊಗೊಂಡಿವಿ. ಹೌದಾ. G ಅಂದ್ರೇನು, ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್. I ಅಂದರೆ ಘಟಕಗಳು ಅಂತ, ಉದ್ಯಮ ಘಟಕಗಳ ಸಂಖ್ಯೆ ಅಂತ ಅರ್ಥ, ಒಂದು ಉದ್ಯಮ ಘಟಕ ಅಂತ ಅರ್ಥ, ಮೊದಲೇ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್, ಉದ್ಯಮ ಘಟಕ ತನ್ನ ಸರಕು ಮತ್ತು ಸೇವೆಗಳನ್ನು ವಿದೇಶದಲ್ಲಿ ಮಾರಾಟ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ನೆಟ್ ಟ್ಯಾಕ್ಸ್ ಅಂತಂದರೆ ಇಲ್ಲಿ ಬಂತು ನೋಡಿ, ಅಂದರೆ ನಮ್ಮ ದೇಶ ಸ್ವದೇಶವು ವಿದೇಶಗಳಿಗೆ ಮಾರಾಟ ಮಾಡೋದ್ರಿಂದ ಒಂದಿಷ್ಟು ನಮ್ಗೆ ಅರ್ನ್ ಆಗುತ್ತೆ, ಲಾಭ ಬರುತ್ತೆ. ಹೌದಾ. ಹೌದಾ. ಸೊ ಉದ್ಯಮ ಘಟಕ ತನ್ನ ಸರಕು ಸೇವೆಗಳನ್ನು ವಿದೇಶದಲ್ಲಿ ಮಾರಾಟ ಮಾಡಿ ಗಳಿಸಿದ ರಫ್ತು. ಹೌದಾ. ಸೊ ಅದನ್ನೇ ನಾವು XI ಅಂತ ತೊಗೊಂಡಿದ್ವಿ. ಹೌದಾ. ಇದನ್ನು XI ಅಂತೇಳಿ ಕನ್ಸಿಡರ್ ಮಾಡಿದ್ವಿ, ಅದನ್ನೇ ನೆಟ್ ಟ್ಯಾಕ್ಸ್ ಅಂತ ಕರಿತಾ ಇದ್ವಿ. ಈಗ ಇದನ್ನೇ ನಾವು ಏನು ಮಾಡಬೇಕು ಅಂದರೆ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕು. ನೆನಪಿರಲಿ ಸ್ನೇಹಿತರೆ ನಿಮಗೆ, ಏನು ಫಾರ್ಮುಲಪ್ಪ. ಹೌದಾ. ಈಗ ನೋಡೋಣ ಸ್ನೇಹಿತರೆ, ಇಲ್ಲಿ ಒಟ್ಟು ಈ ಫಾರ್ಮುಲಾನ ತೊಗೋಬೇಕಾಗತ್ತೆ ನಾವು. ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಓಕೆ. ಒಂದು ಉದ್ಯಮ ಘಟಕ ಒಂದು ಉದ್ಯಮ ಘಟಕ I ಆಗಿರಲಿ. ಹೌದಾ. ಇದು ನೆನಪಿಟ್ಕೊಳ್ಳಿ. ಗಳಿಸಿದ, ಹೌದಾ, ಒಟ್ಟು ಆದಾಯ, ಹೌದಾ, ಅಥವಾ ಗಳಿಸಿದ ಆದಾಯದ ಒಟ್ಟು ಮೊತ್ತ RV ಆಗಿರಲಿ ಅಂತ. RV ಅಥವಾ I ಅಂತ ಕೆಳಗಡೆ I ಇದೆ ನೋಡಿ, ಪೌಂಡ್ ಸಣ್ಣದಿದೆ. RV ಅಂತಂದ್ರೆ ಏನು ರೀ, ಸೊ ಭಾಳ ಜನ ಏನು ಮಾಡ್ತಾರೆ, ರೆವಿನ್ಯೂ. ಹೌದಾ, ಕರೆಕ್ಟಾ. ರೆವಿನ್ಯೂ ವ್ಯಾಲ್ಯೂ ಆ್ಯಡೆಡ್ ಅಂತ ತೊಗೊಂಡ್ಬಿಡ್ತಾರೆ. ಹೌದಾ. ಇರಲಿ. ಸೊ ಇಲ್ಲಿ ಏನು ಹಾಕಬೇಕು ಅಂತಂದರೆ, ಸೊ ಆ ಒಂದು ಕಂಪನಿ ಅಥವಾ ಒಂದು ಉದ್ಯಮ ಸಂಸ್ಥೆ ಗಳಿಸಿರುವಂಥ ಒಟ್ಟು ಮೊತ್ತ ಅಂತ, ಅಥವಾ ಗಳಿಸಿರುವಂಥ ಆದಾಯ, ಒಟ್ಟು ಆದಾಯ ಅಂತೇಳಿ ನಮ್ಗೆ ಗೊತ್ತಿರಲಿ, RV ಅಂತ ಅನ್ನೋದು. ಅಂದರೆ ಇಲ್ಲಿ I ಅನ್ನೋಂಥದ್ದು ಇಂಡಿಕೇಶನ್ ಏನು ಮಾಡ್ತದೆ ಅಂತಂದರೆ ಒಂದು ಅಂತ, ಒಂದು ಉದ್ಯಮ ಘಟಕ ಅಂತ ಅರ್ಥ ಕೊಡುತ್ತೆ ಸ್ನೇಹಿತರೆ, ನೆನಪಿರಲಿ. ಹೌದಾ. RV I = CI + II + GI + XI ಅಂತ ನೋಡಿ ವಿದ್ಯಾರ್ಥಿಗಳೇ. CI ಅಂದರೆ ಏನು ಇಂಡಿಕೇಶನ್ ಮಾಡ್ತಿತ್ತು ಅಂದರೆ, ಸೊ ಇದು ಅನುಭೋಗ, ಖಾಸಗಿ ರಂಗದವರು ಮತ್ತು ಕುಟುಂಬ ವಲಯದವರು ಸೊ ಏನು ಮಾಡ್ತಾ ಇದ್ದಾರೆ, ಅನುಭೋಗದ ಮೇಲೆ ಮಾಡಲ್ಪಟ್ಟಿರುವಂಥ ವೆಚ್ಚ. ಹೌದಾ. I ಅಂತಂದ್ರೆ ಏನು, ಉದ್ಯಮ ಸಂಸ್ಥೆಗಳು ಆಗಿರ್ಬೋದು ಅಥವಾ ಸರ್ಕಾರದ ಒಂದಿಷ್ಟು ಅಂಗ ಸಂಸ್ಥೆಗಳನ್ನು ಕೂಡ ಇದ್ರ ಮೇಲೆ ವೆಚ್ಚ ಮಾಡಿರುವಂಥದ್ದು. ಹೌದಾ. ಹಾಗಾಗಿ I ಅಂತ. ನೆಕ್ಸ್ಟ್ GI ಅಂತಂದ್ರೆ ಏನು, ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು, ಕೇಂದ್ರ ಸರ್ಕಾರ ಮಾಡಿರುವಂಥ ಒಂದಿಷ್ಟು ವೆಚ್ಚಗಳು ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ XI ಅಂತಿದೆ. X ಅಂತಂದರೆ ಎಕ್ಸ್ಪೋರ್ಟ್ ಅಂತ, ನೆನಪಿರಲಿ ವಿದ್ಯಾರ್ಥಿಗಳೇ, ಆ ಒಂದು. ಹೌದಾ. ಎಕ್ಸ್ಪೋರ್ಟ್ ಎಷ್ಟು ಮಾಡಿದೆ ಅನ್ನುವಂಥದ್ದು ಅಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಅನೇಕ ಉದ್ಯಮಗಳು, ಹೌದಾ, ಅಂದರೆ N ನಂಬರ್ವರೆಗೆ, ಸೊ N ಘಟಕ ಒಳಗೆ X1 X2 X3 XN ವರೆಗೆ ಅಂತ ನಾವು ತಗೊಳ್ತಾ ಇದ್ದೀವಿ. ಸೊ ಫಸ್ಟ್ ಯಾವುದು ಅಂದರೆ ಚಾಪ್ಟರ್ ನಂಬರ್ 2 ನಲ್ಲಿ, ಹೌದಾ, ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ನೀವು ನೋಡಿರ್ತೀರಿ. ಯುಟಿಲ್ 1, ಯುಟಿಲ್ 2, ಯುಟಿಲ್ 3 N ಯುಟಿಲ್ N ನಂಬರ್ಸ್ ಅಂತ ನಾವು ತೊಗೊಂಡಿರ್ತೀವಿ. ಅಂದರೆ N ಘಟಕಗಳವರೆಗೂ ಅಂತ ಅರ್ಥ ಆಗುತ್ತೆ. ಹೌದಾ, ಆ ಥರ. ನೆಕ್ಸ್ಟ್, ಸೊ ಆದಾಯ ಒಟ್ಟು ಮೊತ್ತವು ಅಂದರೆ ಸಮಿಷನ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಏನಿದೆ, ಇದು ಸಮಿಷನ್ ಅನ್ನುವಂಥದ್ದು, ನೆನ್ಪಿಟ್ಕೊಡ್ರಿ. ಸಮಿಷನ್ ಅಂದರೆ ಏನ್ರಿ, ಒಟ್ಟು ಅಂತ. ಹೌದಾ. ಸಮಿಷನ್ ಎನ್ನ. ಸೊ ಕೆಳಗಡೆ ಏನಂದ್ರೆ I = 1. I ಅಂದರೆ ಒಂದು ಉದ್ಯಮ ಘಟಕ ಅಂತ ನೋಡಿ, ಅದ್ರ ವ್ಯಾಲ್ಯೂ ಏನು, 1 ಅಂತ ಇಂಡಿಕೇಶನ್, ನೆನ್ಪಿಟ್ಕೊಡ್ರಿ. ಮೇಲ್ಗಡೆ N ಅಂತ. N ಅಂತಂದರೆ ಅಲ್ಲಿ ಉದ್ಯಮ ಸಂಖ್ಯೆಗಳು ಹೆಚ್ಚಿಗಿದಾವ ಅಂತ ಅರ್ಥ. ಹೌದಾ. ಸೊ ಅಲ್ಲೇನಾಗ್ತದೆ, ಒಂದಕ್ಕಿಂತ ಹೆಚ್ಚಿರ್ಬೋದು ಅಥವಾ 10ಕ್ಕಿಂತಲೂ ಹೆಚ್ಚಿಗಿರ್ಬೋದು, ಅವುಗಳು N ಅಂತ ಇಂಡಿಕೇಶನ್ ಮಾಡುತ್ತೆ, ನೆನಪಿರಲಿ. ಹೌದಾ. ಹಾಗಾದರೆ RVI ಅಂತ. RVI ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅಂದರೆ ಏನ್ರಿ, ಎಲ್ಲ ಕಂಪನಿಗಳು ಗಳಿಸಿರುವ ಒಟ್ಟು ಆದಾಯ ಅಂತ, ಅಥವಾ ಅದರ ಒಂದು ಮೊತ್ತ ಅಂತ ಕರಿತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ. ಹೌದಾ. = ಇಲ್ಲಿ 3 ಸಲ ಏನಾಗಿದೆ, ಲೈನ್ ಬಂದಿದೆ, ಅಂದರೆ ಗ್ರ್ಯಾಂಡ್ ಟೋಟಲಿಂಗ್ ಅಂತ. ಹೌದಾ. ಇದು ಸಮವಾಗಿದೆ ಅಂತ, ಸರ್ವಸಮ ಅಂತಲೂ ಕೂಡ ಕರಿಬೋದು ನಾವು. ಹೌದಾ. ಸರ್ವಸಮ ಅಂತಂದರೆ, ಸೊ ಇಲ್ಲಿ ಎಲ್ಲ ಒಂದು GDPಗೆ ಒಂದು ಉತ್ಪನ್ನ ವಿಧಾನ ಆಗಿರ್ಬೋದು ಮತ್ತು ಖರ್ಚಿನ ವಿಧಾನದಲ್ಲಿ ಇವುಗಳಿಗೆ ಸಮವಾಗಿರುತ್ತೆ ಅಂತ ಅರ್ಥನ ಕೊಡುತ್ತೆ ಸ್ನೇಹಿತರೆ, ನೆನಪಿಟ್ಟು
ನೆನ್ಪಿಟ್ಕೊಳ್ರಿ. ಸಮಿಷನ್ ಎನ್ ಐ ಇಸಿಕಲ್ ಟು ಐ ಅಥವಾ 1. ನೆಕ್ಸ್ಟ್ ಪ್ಲಸ್ ಸಮಿಷನ್ ಎನ್, ಓಕೆ. ಸೊ ಐ ಇಸಿಕಲ್ ಟು 1 ಐ, ಓಕೆ, ಪ್ಲಸ್ ಸಮಿಷನ್ ಎನ್ ಐ ಇಸಿಕಲ್ ಟು 1, ಓಕೆ. ಸೊ ಜಿ ಐ ಪ್ಲಸ್ ಎಕ್ಸ್ ಸಮಿಷನ್ ಎನ್ ಐ ಇಸಿಕಲ್ ಟು 1 ಎಕ್ಸ್ ಐ ಅಂತ ನೋಡಿ ವಿದ್ಯಾರ್ಥಿಗಳೇ. ಸೊ ಇವೆಲ್ಲನೂ ಸೇರುವುದರಿಂದಾಗಿ ಅದನ್ನೆಲ್ಲನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಗ್ರ್ಯಾಂಡ್ ಟೋಟಲನ್ನು ಮಾಡಿದಾಗ ನಮಗೇನಾಗ್ತಾ ಇದೆ ಅಂದರೆ ವೆಚ್ಚವನ್ನೋದು ಸಿಗ್ತಾ ಇದೆ. ಹೌದಾ, ಎಕ್ಸ್ ಕಂಪನಿ ಎಷ್ಟು ಖರ್ಚು ಮಾಡ್ತಾ ಇದೆ, ವೈ ಕಂಪನಿ ಎಷ್ಟು ಮಾಡ್ತಾ ಇದೆ, ಝಡ್ ಕಂಪನಿ ಎಷ್ಟು ಮಾಡ್ತಾ ಇದೆ. ಈ ಎಕ್ಸ್ ವೈ ಝಡ್ ಇಸಿಕಲ್ ಟು ಎಕ್ಸ್ ವೈ ಝಡ್ ಆಗುತ್ತೆ. ಹೌದಾ, ಈ 3 ಕಂಪನಿಗಳ ಸೇರಿಸಿ ಟೋಟಲ್ ಗ್ರ್ಯಾಂಡನ್ನು ಮಾಡಿದಾಗ ಅವಾಗ ನಮಗೇನಾಗ್ತಾ ಇದೆ ಅಂದರೆ ಆರ್ ವಿ ಅಂತ ಸಿಗುತ್ತೆ. ಹೌದಾ, ಸೊ ಅದೇನು ಏನಾಗ್ತಾ ಇದೆ ಅಂದರೆ ಗಳಿಸಿರುವಂಥ ಒಟ್ಟು ಆದಾಯದ ಮೊತ್ತ ಅಂತೇಳಿ ನಮ್ಗೆ ಅದನ್ನು ಸಿಗುತ್ತೆ ಸ್ನೇಹಿತರೆ, ನೆನಪಿರಲಿ. ಹೌದಾ, ಎಸ್. ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋ ಸ್ನೇಹಿತರೆ. ಎಸ್ ನೋಡಿ, ಇವಾಗ ಒಟ್ಟು ಸರಕುಗಳ ಆಮದುಗಳ ಮೇಲಿನ ಅನುಭೋಗದ ವೆಚ್ಚ ಸಿ ಎಮ್ ಅಂತ ಇರಲಿ. ಅಂದರೆ ಎಮ್ ಇಲ್ಲಿ ಇಂಡಿಕೇಶನ್ ತೊಗೊಳ್ತಾ ಇದ್ದೀವಿ, ನಾವು ಎಷ್ಟನ್ನು ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಸಿ ಐ ಬದಲಿ ಇಲ್ಲಿ ಸಿ ಎಮ್ ಅಂತ ತೊಗೊಳ್ತಾ ಇದ್ದೀವಿ. ಹೌದಾ, ಸಿ ಎಮ್ ಅಂತಂದರೆ ಏನ್ರಿ? ಸೊ ಇಲ್ಲಿ ಎಷ್ಟು ನಾವು ಅನುಭೋಗದ ಮೇಲೆ ವೆಚ್ಚ ಮಾಡೋಕ್ಕೆ ರೆಡಿ ಇದ್ದೀವಿ, ಎಷ್ಟು ಮನಿಯನ್ನು ಖರ್ಚು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹೌದಾ, ಆದರೆ ದೇಶೀಯ ಉದ್ಯಮ ಘಟಕಗಳ ಘಟಕ ಅಥವಾ ಉದ್ಯಮಗಳ ಮೇಲೆ ಅನುಭೋಗದ ವೆಚ್ಚವು ಸೊ ಸಮಿಷನ್ ಎನ್ ಐ ಇಸಿಕಲ್ ಟು 1 ಅಂತ, ಸಿ ಐ ಇಸಿಕಲ್ ಟು ಸಿ ಮೈನಸ್ ಸಿ ಎಮ್ ಅಂತ ಅನುಭೋಗ ಪ್ರಮಾಣ ಇದೆ. ಇವಾಗ ಉದಾಹರಣೆಗೆ ನಾವೇನು ಮಾಡ್ತಾ ಇದ್ದೀವಿ, ನಾವು 10,000 ಇನ್ಕಮ್ ಇದೆ ಅಂತ ಅನ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ ಕೊಡೋಗತ್ತೀನಿ. 10,000 ಇದ್ರೊಳಗೆ ನಾವೇನು ಮಾಡ್ತಾ ಇದ್ದೀವಿ, ಅನುಭೋಗೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಒಂದು 7,000. ಹೌದಾ, ಹಾಗಾದರೆ ಉಳಿತು ಎಷ್ಟು, 3,000. ಹೌದಾ, ಆ 3,000 ಮತ್ತೆ ಬೇರೆ ಒಂದು ಅನುಭವಗೋಸ್ಕರ ಉಳಿಸ್ಬೋದು ಅಂತ ಅರ್ಥ, ಅಥವಾ ಅದನ್ನೇ ಏನು ಮಾಡ್ಬೋದು, ಮುಂದೆ ಸೇವಿಂಗ್ಗೋಸ್ಕರ ಮಾಡ್ಬೋದು ಅಂತ ಅರ್ಥ, ಬೇರೆ ಬೇರೆ ಅರ್ಥ ಕೊಡುತ್ತೆ. ಹಾಗಾಗಿ ಹೌದಾ. ನೆಕ್ಸ್ಟ್ ನೋಡಿ 2ನೇ ಪಾಯಿಂಟ್. ಸೊ ಅಂತಿಮ ಹೂಡಿಕೆ ವೆಚ್ಚದಲ್ಲಿ ನೆಕ್ಸ್ಟ್ ಅನುಭೋಗ ಆದಾಯ ಸರಕುಗಳ ಹೂಡಿಕೆ. ಸೊ ವೆಚ್ಚವು ಐ ನೋಡ್ರಿ, ವೆಚ್ಚವು ಇಸಿಕಲ್ ಟು ಐ. ಹೌದಾ, ಎಮ್. ಸೊ ಆದರೆ ದೇಶೀಯ ಉದ್ಯಮ ಹೂಡಿಕೆ ವೆಚ್ಚವು ಸಮಿಷನ್ ಎನ್ ಐ ಇಸಿಕಲ್ ಟು 1 ಐ ಅಂದರೆ ಕ್ಯಾಪಿಟಲ್ ಐ. ಸೊ ಸ್ಮಾಲ್ ಐ ಇಸಿಕಲ್ ಟು ಐ ಮೈನಸ್ ಐ ಎಮ್ ಅಂತ ಇದೆ, ನೆನಪಿರಲಿ. ನೆಕ್ಸ್ಟ್ ಅದೇ ರೀತಿ ಸರ್ಕಾರದ ವಿದೇಶಿ ಸರಕುಗಳು, ವಿದೇಶಿ ಅಂದರೆ ಬೇರೆ ದೇಶ, ನೆನಪಿಟ್ಕೊಳ್ರಿ. ಹೌದಾ, ವಿದೇಶಿ ಸರಕುಗಳ ಆಮದು ಮೇಲಿನ ಹೌದಾ ವೆಚ್ಚವು ಸಿ ಎಮ್ ಅಂತ, ಸಿ ಆಗಲ್ರಿ, ಸಾರಿ ಜಿ ಆಗಬೇಕದು. ಹೌದಾ, ಇಲ್ಲಿ ಅದು ನೋಡೋಕೆ ನಂಗೆ ಸಿ ಕಾಣ್ತು, ಸಾರಿ ಜಿನೇ ಇದೆ ಅದು. ಹೌದಾ, ಜಿ ಎಮ್ ಅಂತ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಆಗುತ್ತೆ. ಅದು ಯಾವುದು, ಕೇಂದ್ರ ಸರ್ಕಾರದ್ದು, ನೆನಪಿರಲಿ. ಆದರೆ ಸರ್ಕಾರದ ದೇಶೀಯ ಹೂಡಿಕೆಯ ವೆಚ್ಚ ಸೊ ಇಸಿಕಲ್ ಟು ಸಿ ಸಮಿಷನ್ ಎನ್ ಐ ಇಸಿಕಲ್ ಟು 1. ಸೊ ಜಿ ಐ ಇಸಿಕಲ್ ಟು ಜಿ ಮೈನಸ್ ಜಿ ಎಮ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ದರಿಂದ ಟೋಟಲ್ ಅದನ್ನು ಗ್ರ್ಯಾಂಡ್ ಟೋಟಲ್ ಆಗಿ ಮಾಡಿದಾಗ ಸೊ ಇಲ್ಲಿ ಏನಾಗ್ತಾ ಇದೆ, ಒಂದೊಂದು ಕಾಂಬಿನೇಷನ್ಸು ನಿಮಗೆ ಸಿಗುವಂಥದ್ದು ಇಲ್ಲಿಂದ ಇಲ್ಲಿವರೆಗೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹೌದಾ, ಸೊ ಟೋಟಲ್ ಆಗಿ ನೋಡ್ರಿ, ಸಮಿಷನ್ ಎನ್ ಐ ಇಸಿಕಲ್ ಟು 1 ಆರ್ ವಿ ಐ ಅಂದರೆ ನಿಮಗೆ ಒಟ್ಟು ಗಳಿಸಿರುವಂಥ ಉದ್ಯಮ ಸಂಸ್ಥೆಗಳ ಒಂದು ಒಟ್ಟು ಮೊತ್ತ ಅಥವಾ ಒಟ್ಟು ಆದಾಯ ಅಥವಾ ಒಟ್ಟು ಖರ್ಚಿನ ಮೌಲ್ಯ ಅಂತೇಳಿ ಕರಿತಾ ಇದ್ದೀವಿ. ಸಿ ಮೈನಸ್ ಸಿ ಎಮ್ ಪ್ಲಸ್ ಐ ಮೈನಸ್ ಐ ಎಮ್ ಪ್ಲಸ್ ಜಿ ಮೈನಸ್ ಜಿ ಎಮ್. ಓಕೆ, ಸೊ ದೆನ್ ಪ್ಲಸ್ ಸಿ ಎನ್ ಐ ಇಸಿಕಲ್ ಟು 1. ಓಕೆ, ಸೊ ಎಕ್ಸ್ ಐ ಅಂತ ತೊಗೊಳ್ತಾ ಇದ್ದೀವಿ. ಹಾಗಾದರೆ ಅದನ್ನೇ ಟೋಟಲ್ ಮಾಡಿದಾಗ ನಮ್ಗೆ ಏನಾಗ್ತಾ ಇದೆ ಅಂದರೆ ಗ್ರ್ಯಾಂಡ್ ಟೋಟಲ್ ಇದು ಸಿಗ್ತಾ ಇದೆ ನೋಡಿ. ಏನು ಸಿಗ್ತಾ ಇದೆ ಅಂತಂದರೆ ಜಿ ಡಿ ಪಿ ಇಸಿಕಲ್ ಟು ಸಮಿಷನ್ ಎನ್ನ. ಹೌದಾ, ಐ ಇಸಿಕಲ್ ಟು 1. ಓಕೆ, ಆರ್ ವಿ ಐ ಸರ್ವಸಮ ಇಸಿಕಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್. ಹೌದಾ, ನೆಟ್ ಎಕ್ಸ್ ಅಂತೇಳಿ ಕರಿತಾ ಇದ್ದೀವಿ ನೋಡಿ, ಇಲ್ಲಿದೆ, ಇದು ಭಾಳ ಇಂಪಾರ್ಟೆಂಟ್. ಇದನ್ನೇ ನಾವು ಜಿ ಡಿ ಪಿ ಅಂತ ಕರಿತಾ ಇದ್ದೀವಿ. ಹೌದಾ, ಸೊ ಇದು ಯಾವುದು, ವೆಚ್ಚದ ವಿಧಾನದಲ್ಲಿ. ಹೌದಾ, ಈ ಥರ ಇದೆ. ಇದಾದರೂ ಬರ್ಬೋದು ಬರಿಬೋದು, ನೀವು ಇದಾದರೂ ಮಾಡ್ಬೋದು ನೋಡಿ ಸ್ನೇಹಿತರೆ. ಎಸ್, ಇಲ್ಲಿಂದ ಸೊ ಇದನ್ನು ಕೂಡ ನನ್ನ ಕಂಟೆಂಟ್ ಇದೆ, ನೀವು ಇದಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ಹಾಕ್ಕೊಳ್ರಿ. ಸೊ ಇದನ್ನು ನಾನೇನು ಮಾಡಿದ್ದೀನಿ, ಭಾಳ ಶಾರ್ಟಾಗಿ ಮತ್ತು ಸೊ ನಿಮಗೇನೋ ಕನ್ಫ್ಯೂಸ್ ಆಗಲಾರ್ದಂಗೆ ಕೊಟ್ಟಿದ್ದೀನಿ. ಎಲ್ಲನೂ ಭಾಳ ಶಾರ್ಟಾಗಿ ಕೊಟ್ಟಿರೋವಂಥದ್ದು ನೋಡ್ಕೊಳ್ಬೇಕಾದ್ರೆ. ಸೊ ಒಂದು ಸಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಹೌದಾ, ಎಸ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ಸು. ಇವತ್ತಿನ ಕಂಟೆಂಟ್ ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ ನಾನು. ಹೌದಾ, ಸೊ ಯಾರೆಲ್ಲ ಮೊದಲಾಗಿ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕಳಿಸಿ ಸ್ನೇಹಿತರೆ. ಧನ್ಯವಾದಗಳು.